ನಮ್ಮ ಬಾಸ್ ಕೊಲೆ ಮಾಡಿದಾರಂತ ಎಲ್ಲರೂ ನಮ್ಮ ಡಿ ಬಾಸ್ ಕೊಲೆ ಮಾಡಿದಾರಂತ ಎಲ್ಲ ಫೇಮಸ್ ಆಗಿಬಿಟ್ಟಿದ್ದಾರಲ್ಲಪ್ಪ ಮೀಡಿಯಾದವ್ರ. ಬಂದು ಇವಾಗ ಮಾತಾಡ್ರಿ, ಇವಾಗ ನ್ಯಾಯ ಕೊಡಿಸಿ ಆ ಹೆಣ್ಮಗುಗೆ. ಹೌದಾ ಅಂತಾನೆ ನಿಮ್ಮ ಅಪ್ಪುಗೂಟದವ್ರಾದರೆ ಮೀಡಿಯಾದವ್ರು ಆಗಲಿ, ಪ್ರಶಾಂತ್ ಸಂಬರ್ಗಿ ನಿನಗೆ ಕಣ ಹೇಳ್ತಾ ಇರೋದು, ಪ್ರಶಾಂತ್ ಸಂಬರ್ಗಿ ನಿನಗೆ ಹೇಳ್ತಾ ಇರೋದು. ಆಮೇಲೆ ಭಾವನನ ಬಗ್ಗೆ ಮಾತಾಡಬೇಕು. ಭಾವನಾ ಬೆಳಗೆರೆ ಎಲ್ಲಿದೆಯಾ? ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದೆಯಾ? ಕಂಟಿನ್ಯೂ ಆಗಿ ಕೊಲೆ ಆರೋಪ, ಇದು ಕೊಲೆಗಳು, ರೇಪ್ ಕೇಸ್ಗಳು ಆಗ್ತಾನೇ ಇದೆ. ಏನಕ್ಕೆ ಇದು? ನಮ್ಮ ಬಾಸ್ ಕೊಲೆ ಮಾಡಿದಾರಂತ ಎಲ್ಲರೂ ನಮ್ಮ ಡಿ ಬಾಸ್ ಕೊಲೆ ಮಾಡಿದಾರಂತ ಎಲ್ಲ ಫೇಮಸ್ ಆಗಿಬಿಟ್ಟಿದ್ದಾರಲ್ಲಪ್ಪ ಮೀಡಿಯಾದವ್ರ. ಬಂದು ಇವಾಗ ಮಾತಾಡ್ರಿ, ಇವಾಗ ನ್ಯಾಯ ಕೊಡಿಸಿ ಆ ಹೆಣ್ಮಗುಗೆ. ಹೌದಾ ಅಂತಾನೆ ನಿಮ್ಮ ಅಪ್ಪುಗೂಟದವ್ರಾದರೆ ಮೀಡಿಯಾದವ್ರು ಆಗಲಿ, ಪ್ರಶಾಂತ್ ಸಂಬರ್ಗಿ ನಿನಗೆ ಕಣ ಹೇಳ್ತಾ ಇರೋದು, ಪ್ರಶಾಂತ್ ಸಂಬರ್ಗಿ ನಿನಗೆ ಹೇಳ್ತಾ ಇರೋದು. ಆಮೇಲೆ ಭಾವನನ ಬಗ್ಗೆ ಮಾತಾಡಬೇಕು. ಭಾವನಾ ಬೆಳಗೆರೆ ಎಲ್ಲಿದೆಯಾ? ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದೆಯಾ? ಹಾಂ, ನಮ್ಮ ಬಾಸ್ ಹಂಗೆ ಮಾಡಿದ, ಹಿಂಗೆ ಮಾಡಿದ, ಕೊಲೆ ಮಾಡಿದ, ಆ ಹೆಣ್ಮಗುಗೆ ನ್ಯಾಯ ದೊರಕಿಸ್ಬೇಕು, ಹಂಗೆ ಹಿಂಗೆ ಅಂತ ಹೇಳಿದಲ್ಲ. ಇದು ಹೆಣ್ಣು ತಾನೇ, ಇದು ಹೆಣ್ಮಗು ತಾನೇ, ಅತ್ಯಾಚಾರ ಆಗಿದೆ ಆಕೆ ಮೇಲೆ. ಎಲ್ಲಿದೆಯಾ ನೀನು? ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದೆಯಾ? ಹಾಂ, ಹೇಳೋ ಭಾವನಾ, ನಿನಗೆ ಹೇಳ್ತಾ ಇರೋದು. ನಿಮ್ಮಪ್ಪ ಕುಡ್ದು ಸತ್ತೋದ, ಈಗ ನಿಂದ ಎದ್ದಿದೆ. ಇವಾಗ ನೀನು ಯಾಕೆ ಮಾತಾಡ್ತಲ್ಲ ಹೇಳೋ ಭಾವನಾ ಬೆಳಗೆರೆ. ಇಷ್ಟು ದಿನ ಜಂಬ ಕುಚ್ಕೊಂತ ಇದ್ದಲ್ಲ, ದರ್ಶನ ಹಂಗೆ ಹಿಂಗೆ ಅಂತಂದು. ಬಾ ಇವಾಗ ಮಾತಾಡ ಇದ್ರ ಬಗ್ಗೆ. ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದೆಯಾ? ನಮ್ಮ ಬಾಸ್ ಬಗ್ಗೆ ಮಾತಾಡಿಬಿಟ್ರೆ ನೀ ಫೇಮಸ್ ಆಗೋಗ್ಬಿಡ್ತೀವಿ ಅಂತಂದು ನಿನಗೆ ಅನಿಸ್ತಾ ಇದೆ ಅಲ್ವಾ? ಯಾರ್ಯಾರು ಮಾತಾಡಿದ್ರು, ನಮ್ಮ ಬಾಸ್ ಅವತ್ತು ಮಾಡಿದ್ದೇ ಸರಿ. ಆ ರೇಣುಕಾ ಸ್ವಾಮಿ ಏನೋ ಇದು ಒಂದು ಹೆಣ್ಣಿಗೆ, ಅದು ಬೇಡ ಅವ್ರ ಪರ್ಸ್ನಲ್ಲ, ಒಂದು ಹೆಣ್ಣಿಗೆ ಒಬ್ಬ ಮೆಸೇಜ್ ಮಾಡ್ಯಾನಂತಂದ್ರೆ ಎಷ್ಟೋ ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ಬಂದಿದೆ. ಎಷ್ಟೋ ಜನ ರೇಣುಕಾ ಸ್ವಾಮಿ ಪ್ರೇಕ್ ಅಕೌಂಟ್ ಇಟ್ಕೊಂಡು ಹುಡುಗಿಯರಿಗೆ ಮೆಸೇಜ್ ಮಾಡಿದ್ನಂತೆ, ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾನಂತೆ. ಬಟ್ ಅದು ನಮ್ಮ ಬಾಸ್ ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಬಟ್ ಅವ್ನು ಕೊಲೆ ಆಗಿರೋದಂತೂ ಅಂಥವ್ರು ಸಾಯ್ಬೇಕು, ಅಂಥವ್ರನ್ನೇ ಕ್ರೂರವಾಗಿ ಕೊಲ್ಲಬೇಕು. ಸುಮ್ಮನೆ ಇದು ಶಿಕ್ಷೆ ಅದು ಇದು ಅಂತಂದು ಅವ್ರ ಜೈಲಿಗೆ ಹಾಕ್ಬಿಟ್ರೆ ಮತ್ತೆ ಬರ್ತಾರೆ ಮತ್ತು ಇದೇ ಥರ ಮಾಡ್ತಾರೆ. ಆದರೆ ಒಂದಂತೂ ನಮ್ಮ ಕರ್ನಾಟಕ ಪೊಲೀಸ್ನವ್ರಿಗೆ ನಾ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಬಟ್ ಆ ಹೆಣ್ಮಗುಗೆ ನ್ಯಾಯ ಕೊಡಿಸಿ ಸರ್. ಕರ್ನಾಟಕ ಪೊಲೀಸ್ ಅಂತಂದರೆ ನಮ್ಮ ಇಂಡಿಯಾದಾಗೆ ಒಳ್ಳೆಯ ಒಂದು ಹೆಸರಿದೆ, ಬಟ್ ಅದನ್ನು ನೀವು ಚೆನ್ನಾಗಿ ನಡೆಸ್ಕೊಡಿ. ಈಗ ನಮ್ಮ ಬಾಸ್ ಬಗ್ಗೆ ನೀವು ಇಂಟ್ರೆಸ್ಟ್ ತೋರಿಸ್ದಂಗೆ ಆ ಹುಡುಗಿ ಕೇಸ್ ಮೇಲೂ ನೀವು ಇಂಟ್ರೆಸ್ಟ್ ತೋರಿಸ್ಲೇಬೇಕು. ರೇಣುಕಾ ಸ್ವಾಮಿದು ಕೊಲೆ ಆಗೈತಂತ ಹೆಂಗೆ ಇಂಟ್ರೆಸ್ಟ್ ತೋರಿಸಿದ್ರು ಹಾಗೆ ಇದ್ರ ಬಗ್ಗೆನೂ ಇಂಟ್ರೆಸ್ಟ್ ತೋರಿಸ್ಬೇಕು ಸರ್. ನೀವು ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು. ಇವತ್ತು ಆ ಹುಡುಗಿ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಇವತ್ತು ನಾಳೆ ಅನ್ನಂಗಿದೆ. ಸ್ಥಿತಿ ತುಂಬ ಗಂಭೀರ ಅಂತ ಹೇಳ್ತಾ ಇದ್ದಾರೆ ನ್ಯೂಸ್ನಲ್ಲಿ. ಬಟ್ ಎಷ್ಟು ಜನ ನ್ಯಾಯ ಕೊಡಿಸಿದ್ದೀರಪ್ಪ ಆ ಹುಡುಗಿಗೆ? ಹಾಂ, ಎಷ್ಟು ಕಂಟಿನ್ಯೂ ಆಗಿ ಕೊಲೆ, ನೇಹಾ ಹಿರೇಮಠ ಕೊಲೆ ಆಯಿತು, ಅದಾದಮೇಲೆ 3 ವರ್ಷದ ಮಗನ ಮೇಲೆ ಅತ್ಯಾಚಾರ ಆಯಿತು, 1.5 ವರ್ಷದ ಮಗನ ಮೇಲೆ ಅತ್ಯಾಚಾರ ಆಯಿತು. ಯಾಕೆ ಈ ಥರ ಇಂಥ ವಿಕೃತ ಕಾಮಿಗಳಿಗೆ ಏನು ಮಾಡಬೇಕು? ರೇಣುಕಾ ಸ್ವಾಮಿ ಆದ ಕತ್ತಿನ ಇವ್ರಿಗೂ ಆಗಬೇಕು. ನನಗೆ ಕೇಳೋ ಪ್ರಶ್ನೆ ಪ್ರಕಾರ ಎಲ್ಲರಿಗೂ ಹೇಳ್ದೆ, ಪ್ರಶಾಂತ್ ಸಂಬರ್ಗೆ ಎಲ್ಲಿದ್ದಿಲ್ಲ ಎಷ್ಟು ದಿನ ಬಂದು ಜಂಬ ಕುಚ್ಕೊಂತ ಇದ್ದಲ್ಲ, ನ್ಯಾಯ ಕೊಡಿಸ್ಬೇಕು ಹಂಗೆ ಹಿಂಗೆ ಅಂತಂದು. ಇವಾಗ ಕೊಡಿಸೋ ಬೋಳಿ ಮಗನೇ, ಕೊಡಿಸಿ ಇವಾಗ. ಒಟ್ಟಿಗೆ ಅನ್ನ ತಿಂದ್ಯಾ, ಹೇಳಿ ತಿಂದ್ಯಾ? ಭಾವನಾ ಬೆಳಗೆರೆ ನಿನಗೆ ಹೇಳ್ತಾ ಇರೋದು. ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದೆಯಾ? ಇಷ್ಟು ದಿನ ಇದ್ದಿದ್ದು ಗತ್ತು ಗಮ್ಮಂತ ಇವಾಗ ಎಲ್ಲಿದೆ? ಬಂದು ಆ ಹೆಣ್ಮಗು ಬಗ್ಗೆ ಮಾತಾಡು. ನಮ್ಮ ಬಾಸ್ ಹೆಸರು ಹೇಳ್ಕೊಂಡು ಬರ್ತಾ ಇದೆಯಲ್ಲ, ಹೇಳೋ ಇವಾಗ. ಆ ಹೆಣ್ಮಗು ಬಗ್ಗೆ ಮಾತಾಡಿ ಇವಾಗ ಯಾಕೆ ಮಾತಾಡ್ತಾ ಇಲ್ಲ? ಒಬ್ಬರ ಮಾತಾಡಿದ್ದೀರಾ ಬೋಳಿ ಮಕ್ಕಳ ನೀವು? ಯಾವನಾರು ಒಬ್ಬ ಮಾತಾಡಿದ್ದೀರ? ರೇಣುಕಾ ಸ್ವಾಮಿ ಕೇಸಲ್ಲಿ ನಮ್ಮ ಬಾಸ್ ಕೊಲೆ ಮಾಡಿದಾರಂತ ಆರೋಪ ಮಾಡ್ತಾ ಇದ್ದೀರಲ್ಲ, ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಬಟ್ ನಾನು ಹೇಳ್ತಾ ಇರೋದು, ಈಗ ಆರೋಪ ಮಾಡ್ತಾ ಇದ್ದೀರಲ್ಲ, ನೀವು ಆರೋಪ ಮಾಡ್ತಾ ಇದ್ದೀರಲ್ಲ, ಇದ್ರ ಬಗ್ಗೆನ ತನಿಖೆ ಹಚ್ಚಿ ಇದ್ರ ಬಗ್ಗೆನ ಮಾತಾಡಿ. ಆ ಥರ ರೇಣುಕಾ ಸ್ವಾಮಿ ಕೇಸಲ್ಲಿ ಎಷ್ಟು ನೀವು ಮಾತಾಡಿದ್ರು ಇದ್ರ ಬಗ್ಗೆನೂ ಅಷ್ಟೇ ಮಾತಾಡ್ಬೇಕು ನೀವು. ನಾ ಕೇಳ್ಕೊಳೋದು ಇಷ್ಟೇ, ಇದನ್ನೆಲ್ಲರೂ ವಿಡಿಯೋ ಶೇರ್ ಮಾಡಿ ಪ್ರತಿಯೊಬ್ಬರು ಇಡೀ
ಭಾವನಾ ಬೆಳಗೆರೆ ಆಗಲಿ ಎಲ್ಲ ಇಡೀ ಯಾರ್ಯಾರು ವಿಕೃತ ಕಾಮಿಗಳಿದಾರಲ್ಲ ಅವರೆಲ್ಲರಿಗೂ ತಲುಪಬೇಕು. ಶೇರ್ ಮಾಡಿ ಪ್ರತಿಯೊಬ್ಬರು. ಇಡೀ ಭಾವನಾ ಬೆಳಗೆರೆ ಆಗಲಿ ಎಲ್ಲ ಇಡೀ ಯಾರ್ಯಾರು ವಿಕೃತ ಕಾಮಿಗಳಿದಾರಲ್ಲ ಅವರೆಲ್ಲರಿಗೂ ತಲುಪಬೇಕಿದ್ದು. ಬೇಡ ವಿಕೃತ ಮನಸ್ಸು ಯಾರಿಗೂ ಬೇಡ. ಹಾಂ, ಈ ಥರ ಎಲ್ಲ ಯಾರಿಗೂ ಬೇಡ. ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ. ನಾವು ಈ ಭೂಮಿ ಬಂದೇವೆ ಅಂತಂದರೆ ಒಂದು ಹೆಣ್ಣೇ ಕಾರಣ. ನಮ್ಮ ತಾಯಿ ಕೂಡ ಒಂದು ಹೆಣ್ಣಲ್ವಾ? ಅದನ್ನು ತಿಳ್ಕೊಳ್ಳಿ ಫಸ್ಟು. ಯಾರು ಈ ಥರ ಕೃತ್ಯ ಮಾಡೋಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ಕೊತ ಇದ್ದೀನಿ. ಆದರೆ ಮಾಡಿದವ್ರಿಗೆ ಮಾತ್ರ ಅತಿ ಕಠಿಣವಾದ ಶಿಕ್ಷೆ ಕೊಡಿಸ್ಲೇಬೇಕು ಸರ್. ನಮ್ಮ ಕಾನೂನು ಮ್ಯಾಗ ನಮ್ಮ ನಂಬಿಕೆ ಇದೆ. ಬಟ್ ನಮ್ಮ ಬಾಸ್ ಏನು ಅವತ್ತು ರೇಣುಕಾ ಸ್ವಾಮಿಗೆ ಮಾಡಿದಾರಂತ ಆರೋಪ ಬಂದಿದೆಯಲ್ಲ, ಅವ್ರು ಮಾಡಿದಾರ ಬಿಟ್ಟಿದಾರ ಅದು ಬೇಡ, ಸೆಕೆಂಡ್ರಿ. ಅವನು ಸತ್ತಿರೋದೇ ಒಳ್ಳೆಯದಂತ ನನ್ನ ಅನಿಸಿಕೆ. ಬಟ್ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಬಟ್ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೇ. ಧನ್ಯವಾದ.